ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 20-2-2026 ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಪ್ರಶ್ನೆ ಸಂಖ್ಯೆ 1. ಇವತ್ತಿಗೆ ಈ ಮಿಜೋರಾಂ ರಾಜ್ಯ ಏನಿದೆಯಲ್ಲ, ಆ ರಾಜ್ಯ ಭಾರತದ 23ನೇ ರಾಜ್ಯವಾಗಿ ಉದಯ ಆಯಿತು. ಅದು ಯಾವಾಗ ಅಂತಂದ್ರೆ 1987 ಫೆಬ್ರವರಿ 20ರಂದು ಮಿಜೋರಾಮನ್ನ ಭಾರತದ 23ನೇ ರಾಜ್ಯವಾಗಿ ರಚನೆ ಮಾಡಲಾಯಿತು. ಈ ಮಿಜೋರಾಂ ರಾಜ್ಯವನ್ನ ನಾವು ಬೆಟ್ಟದ ಜನರ ನಾಡು ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಲಾಗ್ತದೆ. ಪ್ರಶ್ನೆ ಸಂಖ್ಯೆ 2. ಇನ್ನೊಂದು, ಇವತ್ತಿನ ದಿನ ಏನಿದೆಯಲ್ಲ, ಅರುಣಾಚಲ ಪ್ರದೇಶ ಭಾರತದ 24ನೆಯ ರಾಜ್ಯವಾಗಿ ರಚನೆ ಆದಂತ ದಿನ ಆಗಿದೆ. ಈ ಒಂದು ರಾಜ್ಯವು 1987 ಫೆಬ್ರವರಿ 20ರಂದು ಭಾರತದ 24ನೆಯ ರಾಜ್ಯ ಆಯಿತು. ಇದು ಮೇಲ್ಗಡೆ 86 ಮಾಡ್ಕೋರಿ, ಇದು 87 ಆಯ್ತು. ಈ ಅರುಣಾಚಲ ಪ್ರದೇಶವನ್ನ ನಾವು ಸೂರ್ಯ ಉದಯಿಸುವ ನಾಡು ಅಂತೇಳಿ ಕರೆಯಲಾಗ್ತದೆ. ಈ 1986 ಮತ್ತು 87 ಅದಾವಲ್ಲ, 23 ಮತ್ತು 24ನೇ ರಾಜ್ಯವನ್ನ ಭಾರತ ಸಂವಿಧಾನದ 55ನೆಯ ತಿದ್ದುಪಡಿ ನಂತರ ಪೂರ್ಣ ರಾಜ್ಯದ ಸ್ಥಾನಮಾನವನ್ನ ಈ ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶಗಳಿಗೆ ನೀಡಲಾಯಿತು. ನೆಕ್ಸ್ಟ್, ಇವತ್ತು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನ ಆಚರಣೆಯನ್ನ ಮಾಡಲಾಗ್ತದೆ. ಅದು ಫೆಬ್ರವರಿ 20. ಈ ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನ ವಿಶ್ವಸಂಸ್ಥೆ 2007ರಲ್ಲಿ ಅನುಮೋದನೆಯನ್ನ ನೀಡಿತು. ಆಮೇಲೆ 2009ರಿಂದ ಪ್ರತಿ ವರ್ಷ ಫೆಬ್ರವರಿ 20 ನಾವೇನ್ ಮಾಡ್ತೀವಿ, ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನ ಆಚರಣೆಯನ್ನ ಮಾಡಲಾಗ್ತದೆ. ಈ ವರ್ಷದ ಧ್ಯೇಯ ವಾಕ್ಯ ಏನಂತಂದ್ರ ಸಾಮಾಜಿಕ ನ್ಯಾಯಕ್ಕಾಗಿ ಅಂತ ನಿವಾರಣೆ ಎಂಬ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಈ ವರ್ಷ ಆಚರಣೆಯನ್ನ ಮಾಡಲಾಗುತ್ತಿದೆ. ಇನ್ನು ಸಾಮಾಜಿಕ ನ್ಯಾಯ ಮಾನವ ಅಭಿವೃದ್ಧಿಯಲ್ಲಿ ಜಗತ್ತಿನಲ್ಲಿ ಭಾರತ 130ನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ನೆಕ್ಸ್ಟ್ ಒನ್, ಜಗತ್ತಿನಲ್ಲಿ ಅತಿ ಹೆಚ್ಚು ಶ್ರೀಮಂತರನ್ನ ಹೊಂದಿರುವಂತ ದೇಶಗಳ ಪಟ್ಟಿಯನ್ನ ನಾವಿಲ್ಲಿ ಗಮನಿಸೋಣ. ಅಮೆರಿಕ ದೇಶದಲ್ಲಿ ಅತಿ ಹೆಚ್ಚು ಶ್ರೀಮಂತರನ್ನ ನೋಡಬಹುದು. ಅಲ್ಲಿ 2.38 ಲಕ್ಷ ಕೋಟಿಯಷ್ಟು ಜನರು ಶ್ರೀಮಂತರು ಇದ್ದಾರೆ. ಇನ್ನು 2ನೇ ಸ್ಥಾನವನ್ನ ಚೀನಾ ದೇಶ, ಅಲ್ಲಿ 63.30 ಲಕ್ಷಷ್ಟು ಶ್ರೀಮಂತರು ಕಂಡು ಬರ್ತಾರೆ. ಇನ್ನು ಫ್ರಾನ್ಸ್ 3ನೇ ಸ್ಥಾನ, ಅಲ್ಲಿ 29 ಲಕ್ಷ. ಜಪಾನ್ದಲ್ಲಿ 27 ಲಕ್ಷ ಜನರು ಶ್ರೀಮಂತರಿದ್ದಾರೆ. ಇನ್ನು ಜರ್ಮನಿಯಲ್ಲಿ 27 ಲಕ್ಷ, ಇಂಗ್ಲೆಂಡ್ ನಲ್ಲಿ 26 ಲಕ್ಷ, ಕೆನಡಾ ಒಳಗ 21 ಲಕ್ಷ, ಆಸ್ಟ್ರೇಲಿಯಾ 19 ಲಕ್ಷ, ಇಟಲಿ ಒಳಗ 13 ಲಕ್ಷ ಜನರು ಶ್ರೀಮಂತರಿದ್ದಾರೆ. ಇನ್ನು ನಮ್ಮ ಇಂಡಿಯಾದೊಳಗ 9.17 ಲಕ್ಷರಷ್ಟು ಜನರು ಶ್ರೀಮಂತರನ್ನ ಹೊಂದಿರುವಂತ ದೇಶಗಳು ಆಗಿವೆ. ಫಸ್ಟ್ ಒನ್ ಯಾವುದು? ಅಮೆರಿಕ. ಆಮೇಲೆ ಸೆಕೆಂಡ್ ಒನ್ ಚೀನಾ. ಥರ್ಡ್, ಫೋರ್ತ್, ಫಿಫ್ತ್, 6th, 7th, 8th, 9th, 10th. ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಇದರಲ್ಲಿ 10ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದನ್ನ ನೀವು ಗಮನಿಸಬೇಕಾಗ್ತದೆ. ಆಮೇಲೆ ಇವತ್ತು ಸರ್ವಜ್ಞರ ದಿನವನ್ನ ಆಚರಣೆಯನ್ನ ಮಾಡಲಾಗ್ತದೆ. ಇವಾಗ ನಾವು ತ್ರಿಪದಿಯ ಕವಿ ಅಂತೇಳಿ ಕರಿತೇವೆ ಯಾರನ್ನ? ಸರ್ವಜ್ಞರನ್ನ. ಇವರು 16ನೇ ಶತಮಾನದ ಆದಿ ಭಾಗದಲ್ಲಿ ಜನನವನ್ನ ಆಗ್ತಾರೆ. ಇವರು ಜನಿಸಿದ್ದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಬ್ಲೂರ್ ಅಂತೇಳಿ, ಅದಕ್ಕೆ ನಾವು ಇವತ್ತು ನಾವೇನ್ ಕರಿತೀವಿ, ಅಂಬಲೂರು ಅಂತೇಳಿ ಕರೆಯಲಾಗುತ್ತದೆ. ಸರ್ವಜ್ಞರ ತಂದೆ ಹೆಸರು ಬಸವ ರಸ ಅಂತೇಳಿ, ತಾಯಿ ಮಾಳೆ ಅಂತೇಳಿ. ಇವಾಗ ಮುದ್ದಿನ ಮಗನಾಗಿ ಇವರು ಜನನವನ್ನ ಹೋಗ್ತಾರೆ. ಪ್ರಶ್ನೆ ಸಂಖ್ಯೆ 5. ತೆಹರಿ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅದು ಉತ್ತರಾಖಂಡ.
ಸಂಖ್ಯೆ 6th ಒನ್, ವಿಶ್ವದ ಅಪರೂಪದ ಮತ್ತು ಚಿಕ್ಕ ಕಾಡು ಬೆಕ್ಕುಗಳಲ್ಲಿ ಒಂದಾದ ರಸ್ಟಿ ಸ್ಟ್ಯಾಟೆಡ್ ಕ್ಯಾಟ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿತ್ತು? ಅದು ರಾಜಸ್ಥಾನ. 7th ಒನ್, ನಿಪಾ ವೈರಸ್ಸಿನ ನೈಸರ್ಗಿಕ ಆತಿಥ್ಯ ಜಾತಿ ಯಾವುದಂತಂದ್ರ ಹಣ್ಣಿನ ಬಾವಲಿಗಳು. ಪ್ರಶ್ನೆ ಸಂಖ್ಯೆ 8, ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅದು ಕರ್ನಾಟಕ. 9, ಎಸ್.ಎಲ್. ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ 2026 ಪಡೆದುಕೊಂಡಂತ ವ್ಯಕ್ತಿ ಯಾರಂತಂದ್ರ ಪ್ರಕಾಶ್ ಬೆಳವಾಡೆ ಅಂತೇಳಿ. ಈ ಒಂದು ಪ್ರಶಸ್ತಿಯನ್ನ ಎಸ್.ಎಲ್. ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನವು ಕೊಡುತ್ತದೆ. ಇತ್ತೀಚೆಗೆ ನಡೆಯುವಂತ ದೆಹಲಿಯಲ್ಲಿ ನಡೆಯುತ್ತಿರುವಂತ ಎಐ ಶೃಂಗಸಭೆಯಲ್ಲಿ ಬಂದಂತ ಮಾಹಿತಿಯ ಅನುಗುಣವಾಗಿ ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆಯಲ್ಲಿ ವಿಶ್ವದಲ್ಲಿಯೇ ಕರ್ನಾಟಕ ಕೆಲವೊಂದು ಸಾಧನೆಗಳನ್ನ ಮಾಡಿದೆ. ಅವೇನು ಸಾಧನೆ ಅಂತಂದ್ರ ಕೃತಕ ಬುದ್ಧಿಮತ್ತೆ ಅಳವಡಿಕೆಯಲ್ಲಿ ಕರ್ನಾಟಕ ವಿಶ್ವದಲ್ಲಿಯೇ 5ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದರಲ್ಲಿ ಎಐ ಅನ್ನ ಅಳವಡಿಕೆ ಮಾಡುವಲ್ಲಿ ಕರ್ನಾಟಕ ವಿಶ್ವದಲ್ಲಿ 5ನೇ ಸ್ಥಾನ. ಇನ್ನ ಎಐ ನ ಕೌಶಲ್ಯ ಪ್ರಮಾಣದಲ್ಲಿ ಕರ್ನಾಟಕ ವಿಶ್ವದಲ್ಲಿಯೇ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ ಎಂಬ ಮಾಹಿತಿ ನಾವು ತಿಳ್ಕೊಳ್ಬೇಕು. ಮತ್ತು ಇತ್ತೀಚೆಗೆ ಚಾಟ್ ಜಿಪಿಟಿ ಏನಿದೆಯಲ್ಲ, ಆಮೇಲೆ ಮೀಟಾ ಎಐ ಏನಿದೆಯಲ್ಲ, ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಎಐ ಅನ್ನ ಇಲ್ಲಿ ಸಂಶೋಧನೆಯನ್ನ ಮಾಡಲಾಗಿದೆ. ಅದು ಯಾವ ಅಂತಂದ್ರ ಸರ್ವಂ ಎಐ ಅಂತೇಳಿ. ಈ ಒಂದು ಎಐ ಸಿಸ್ಟಮ್ ಒಳಗ ನಾವೇನ್ ಮಾಡ್ಬೋದು, ಸ್ಥಳೀಯ ಭಾಷೆಗಳು ಏನಿದಾವಲ್ಲ ಆ ಸ್ಥಳೀಯ ಭಾಷೆಗಳಲ್ಲಿ ಮಾಹಿತಿಯನ್ನ ನಾವು ಪಡೆದುಕೊಳ್ಳಬಹುದು. ಈ ಸರ್ವಂ ಎಐ ಸಂಸ್ಥೆಯನ್ನ ಡಾಕ್ಟರ್ ವಿವೇಕ್ ರಾಘವನ್ ಮತ್ತು ಡಾಕ್ಟರ್ ಪ್ರತ್ಯೂಷ್ ಕುಮಾರ್ ರವರು ಆಗಸ್ಟ್ 2023 ಇದನ್ನ ಸ್ಥಾಪನೆಯನ್ನ ಅದು ಬೆಂಗಳೂರಿನಲ್ಲಿ ಸ್ಥಾಪಿಸುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಇತ್ತೀಚೆಗೆ ಇದರ ಬೆಳವಣಿಗೆ ಬಹಳ ಉತ್ತಮವಾಗಿ ಕಂಡು ಬರ್ತಾ ಇದೆ. ಪ್ರಶ್ನೆ ಸಂಖ್ಯೆ 12, ವಿಶ್ವದಲ್ಲಿಯೇ ಅತಿ ಹೆಚ್ಚು ತೈಲವನ್ನ ಉತ್ಪಾದಿಸುವ ದೇಶಗಳನ್ನ ನಾವಿಲ್ಲಿ ಗಮನಿಸೋಣ. ಟಾಪ್ 5 ದೇಶಗಳನ್ನ ಇಲ್ಲಿ ದಿನಕ್ಕೆ ದಶಲಕ್ಷ ಬ್ಯಾರಲ್ ಉತ್ಪಾದನೆ ಮಾಡುವಂತ ದೇಶಗಳ ಅನುಗುಣವಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ತೈಲವನ್ನ ಉತ್ಪಾದಿಸುವಂತ ದೇಶಗಳು ಯಾವಂತಂದ್ರ 1 ಅಮೆರಿಕ, ಅಲ್ಲಿ 13.5 13.8 ದಶಲಕ್ಷ ಬ್ಯಾರಲ್ ಅನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ. ಸೆಕೆಂಡ್ ಒನ್ ಸೌದಿ ಅರೇಬಿಯಾ, ಅಲ್ಲಿ 10.0 ದಿಂದ 10.9 ದಶಲಕ್ಷ ಬ್ಯಾರಲ್ ಅನ್ನ ಉತ್ಪಾದನೆಯನ್ನ ಮಾಡಲಾಗ್ತದೆ. ಇನ್ನು ರಷ್ಯಾದೊಳಗ 10.0 ದಿಂದ 10.8 ದಶಲಕ್ಷ ಬ್ಯಾರಲ್ ಉತ್ಪಾದನೆ ಇದೆ. ಇನ್ನು 4ನೇ ಸ್ಥಾನ ಕೆನಡಾ, ಅಲ್ಲಿ 5.0 ದಿಂದ 5.9 ದಶಲಕ್ಷ ಬ್ಯಾರಲ್ ಅನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ. ಇನ್ನು 5ನೇ ಸ್ಥಾನವನ್ನ ಚೀನಾ ಪಡೆದುಕೊಂಡಿದೆ. ಅದು 4.1 ರಿಂದ 5.1 ದಶಲಕ್ಷ ಬ್ಯಾರಲ್ ಅನ್ನ ತೈಲವನ್ನ ಉತ್ಪಾದನೆ ಮಾಡುವಂತ ಇವು ದೇಶವಾಗಿದೆ. ಇವು ಟಾಪ್ 5 ಕಂಟ್ರಿ ಆಗಿವೆ. ಮತ್ತೆ ಇತ್ತೀಚೆಗೆ ನವದೆಹಲಿ ನಡೆಯುವಂತ ಎಐ ಶೃಂಗಸಭೆಯಲ್ಲಿ ಮೋದಿ ಅವರು ಮಾನವ ದೃಷ್ಟಿಕೋನವನ್ನ ಘೋಷಣೆಯನ್ನ ಮಾಡಲಾಗಿದೆ. ಮಾನವ್ ಅಂದರೆ ಎಂ ಅಂತಂದ್ರ ನೈತಿಕ ಮತ್ತು ಮೌಲ್ಯಾಧಾರಿತ ವ್ಯವಸ್ಥೆ ಅಂತೇಳಿ, ಎ ಅಂತಂದ್ರ ಹೊಣೆಗಾರಿಕೆ ಉಳ್ಳ ಆಡಳಿತ, ಇನ್ನು ಎನ್ ಅಂತಂದ್ರ ರಾಷ್ಟ್ರೀಯ ಸಾರ್ವಭೌಮತ್ವ, ಎ ಅಂತಂದ್ರ ಸುಲಭ ಲಭ್ಯತೆ ಮತ್ತು ಒಳಗೊಳ್ಳುವಿಕೆ, ವಿ ಅಂತಂದ್ರ ಮಾನ್ಯತೆ ಮತ್ತು ಕಾನೂನು ಬದ್ಧತೆ. ಓಕೆನಾ? ನಿಮ್ನೆ ನೆಕ್ಸ್ಟ್ ಎಕ್ಸಾಮ್ ಒಳಗೆ ಏನ್ ಮಾಡ್ತಾನ, ಈ ಮಾನವ ಎಂಬ ಏನು ಈ ಶಬ್ದವನ್ನ ಕೊಟ್ಟು ಅದರಲ್ಲಿ ಎಂ ಅಂದ್ರೇನು, ಎ ಅಂದ್ರೇನು ಮತ್ತು ವಿ ಅಂದ್ರೇನು ಕೇಳುವಂತ ಸಂಭವ ಇರ್ತದ. ಹೀಗಾಗಿ ಇದನ್ನ ನೀವು ಗಮನಿಟ್ಟು ಕೇಳಬೇಕು. ಪ್ರಶ್ನೆ ಸಂಖ್ಯೆ 14, ದೇಶದ ಮೊದಲ ಅಂಧ ಜಡ್ಜ್ ಅನ್ನ ಇತ್ತೀಚೆಗೆ ನೇಮಕ ಆಗಿದೆ. ಅವು ಯಾರಂತಂದ್ರ ಕೇರಳದ ತಾನ್ಯ ನಾಥನ್ ಅಂತೇಳಿ, ಅವು 24 ವಯಸ್ಸಿನ ಅಂಧ ಜಡ್ಜ್ ಆಗಿದ್ದಾರೆ. ಇವರು ಕೇರಳ ನ್ಯಾಯಾಂಗ ಸೇವಾ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿ
ಉತ್ತೇಜನರಾಗುವ ಮೂಲಕ ಇವರು ಜಿಲ್ಲಾ ಕೋರ್ಟ್ನಲ್ಲಿ ಜಡ್ಜ್ ಆಗಿ ನೇಮಕರಾಗಿದ್ದಾರೆ. 15 ಗಿನ್ನಿಸ್ ವಿಶ್ವ ದಾಖಲೆ ಅಂದ್ರ ಇತ್ತೀಚೆಗೆ ನಡೆಯುವಂತ ಎಐ ಶೃಂಗಸಭೆಯಲ್ಲಿ 24 ಗಂಟೆಯಲ್ಲಿ ಎಐ ಜವಾಬ್ದಾರಿ ಅಭಿಯಾನಕ್ಕಾಗಿ 2.5 ಲಕ್ಷಕ್ಕೂ ಹೆಚ್ಚು ಪ್ರತಿಜ್ಞೆಗಳನ್ನ ಸ್ವೀಕರಿಸುವ ಮೂಲಕ ಭಾರತ ಗಿನ್ನಿಸ್ ದಾಖಲೆಯನ್ನ ನಿರ್ಮಿಸುವಂತ ಕೆಲಸವನ್ನ ಮಾಡಿದೆ. ಪ್ರಶ್ನೆ ಸಂಖ್ಯೆ 16 ವೀಸಾ ಬಿಡುಗಡೆ ಆಗಿದೆ. ಅಂದ್ರ ಹಂಗಂತಂದ್ರ ಬಹುಭಾಷಾ ವಾಯ್ಸ್ ಎಐ ಸ್ಟ್ಯಾಕ್ ಆದ ವೀಸಾ ಇರಾ ಅನ್ನ ಐಟಿ ಸಚಿವಾಲಯ ಇತ್ತೀಚೆಗೆ ಅನಾವರಣವನ್ನ ಗೊಳಿಸಿದೆ. ಮತ್ತೆ ಇತ್ತೀಚಿನ ಒಂದು ಎಐ ಶೃಂಗಸಭೆಯಲ್ಲಿ ರಿಯಲ್ ಇಂಡಸ್ಟ್ರಿ ಕೂಡ ಒಂದು ಘೋಷಣೆ ಮಾಡಿದೆ. ಏನಂತಂದ್ರ ಮುಖೇಶ್ ಅಂಬಾನಿ ಅವರು ಎಐ ಸೌಲಭ್ಯಕ್ಕಾಗಿ ಮುಂದಿನ 7 ವರ್ಷಗಳಲ್ಲಿ 10 ಲಕ್ಷ ಕೋಟಿ ಹೂಡಿಕೆಯನ್ನ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಅದಾದ್ಮೇಲೆ ಗೂಗಲ್ ಕೂಡ ಒಂದು ಘೋಷಣೆ ಮಾಡಿದೆ. ಗೂಗಲ್ ಏನಂತಂದ್ರ ಸುಂದರ್ ಪಿಚೈ ಅವರು ವಿಶಾಖಪಟ್ಟಣದಲ್ಲಿ ಎಐ ಹಬ್ ಅನ್ನ ಸ್ಥಾಪನೆ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಟಾಟಾ ಗ್ರೂಪ್ ಕೂಡ ಒಂದು ಘೋಷಣೆ ಮಾಡಿದೆ. ಏನಂತಂದ್ರ ಎಐ ಚಿಪ್ಗಳ ತಯಾರಿಕೆಯನ್ನ ಪ್ರಾರಂಭಿಸುವುದಾಗಿ ಎನ್ ಚಂದ್ರಶೇಖರ್ ಖಚಿತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 20 ತಮಿಳುನಾಡಿನ ಸಾಬುದಾನಿಯನ್ನ ರಫ್ತು ಮಾಡುವುದರಲ್ಲಿ ಭಾರತ ಹೆಜ್ಜೆಯನ್ನ ಇಟ್ಟಿದೆ. ಜಿಐ ಟ್ಯಾಗ್ ಅನ್ನ ಹೊಂದಿರುವ ತಮಿಳುನಾಡಿನ ಸೇಲಂ ಸಾಂಗೋ ಅಂತೇಳಿ ಅದಕ್ಕೆ ನಾವು ಸೇಲಂ ಸಾಬುದಾನಿ ಅಂತ ಕರಿತೀವಿ. ಅದನ್ನ ಮೊದಲ ಬಾರಿಗೆ ಕೆನಡಾ ದೇಶಕ್ಕೆ ರಫ್ತು ಮಾಡುವುದರ ಮೂಲಕ ನಾವು ಅದರಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ಆದ್ಯತೆಯನ್ನ ಕೊಡಲಾಗುತ್ತಿದೆ. 21 ಉಬ್ಬರ ಇಳಿತದ ಪ್ರವಾಹವನ್ನ ರಾಜ್ಯದ ನಿರ್ದಿಷ್ಟ ವಿಪತ್ತು ಎಂದು ಘೋಷಣೆ ಮಾಡಿದ ಮೊದಲ ರಾಜ್ಯ ಯಾವುದು ಅಂತಂದ್ರೆ ಅದು ಕೇರಳ ರಾಜ್ಯವಾಗಿದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ 20/2/2024ಕ್ಕೆ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳು ಆಗಿವೆ. ಮುಂದಿನ ತರಗತಿಯಲ್ಲಿ ಈ ಒಂದು ಭಾಗವನ್ನ ಮುಂದುವರಿಸಲಾಗುತ್ತದೆ. ಇಲ್ಲಿ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.